ನಮಸ್ಕಾರ, ವೆಲ್ಕಮ್ ಟು VSK ಕರ್ನಾಟಕ ರೆಸಿಪೀಸ್. ಇವತ್ತು ನಾನು ಇನ್ಸ್ಟಂಟ್ ಟೊಮಾಟೊ ರೈಸ್ ಬಾತ್ ಮಾಡ್ತಾ ಇದ್ದೀನಿ. ಕಡಿಮೆ ಸಾಮಗ್ರಿಗಳಿಂದ ಬೇಗನೆ ಆಗುತ್ತದೆ. ಯಾವ ಮಸಾಲೆ ರುಬ್ಬುವ ಅಗತ್ಯ ಇಲ್ಲ. ಇನ್ಸ್ಟಂಟ್ ಆಗಿ ಮಾಡಬಹುದು. ಈ ರೀತಿ ಒಮ್ಮೆ ಟ್ರೈ ಮಾಡಿ. ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಮ್ಮ ವಿಡಿಯೋ ಫಸ್ಟ್ ಟೈಮ್ ನೋಡುತ್ತಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ಆಲ್ ಅಂತ ಸೆಲೆಕ್ಟ್ ಮಾಡಿ. ಫೇಸ್ಬುಕ್ ಪೇಜ್ ಫಾಲೋ ಮಾಡಿ. ನಾವು ಮಾಡೋ ಪ್ರತಿದಿನದ ವಿಡಿಯೋಗಳು ನಿಮಗೆ ಬರುತ್ತವೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ಒಂದು ಪಾತ್ರೆಯನ್ನು ತೆಗೆದುಕೊಳ್ಳಿ. ಅದರಲ್ಲಿ 1 ಸ್ಪೂನ್ ತುಪ್ಪವನ್ನು ಹಾಕಿಕೊಳ್ಳಿ. ಇದರ ಜೊತೆ ಒಂದು 5 ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್. ಕಟ್ ಮಾಡಿದ 2 ಈರುಳ್ಳಿ. ಕಲರ್ ಚೇಂಜ್ ಆಗುವವರೆಗೆ ಫ್ರೈ ಮಾಡಿ. ಈಗ ಇದರಲ್ಲಿ 2 ಹಸಿಮೆಣಸಿನಕಾಯಿ ಹಾಕಿಕೊಳ್ಳಿ. ಕೊತ್ತಂಬರಿಯನ್ನು ಹಾಕಿಕೊಳ್ಳಿ. ಸ್ವಲ್ಪ ಪುದೀನ ಹಾಕಿಕೊಳ್ಳಿ. ಎರಡು ಕಾಳು ಮೆಣಸು ಮತ್ತು 3 ಲವಂಗ ಹಾಕಿಕೊಳ್ಳಿ. ಸ್ವಲ್ಪ ಚಕ್ಕೆ, ಒಂದು ಕಲ್ಲು ಹೂವು, ಕಸ್ತೂರಿ ಮೇಥಿ 1 ಸ್ಪೂನ್, ಒಂದು ಪಲಾವ್ ಎಲೆ, ಎರಡು ಸಣ್ಣಗೆ ಕಟ್ ಮಾಡಿದ ಟೊಮಾಟೊ. ಪಾವ್ ಭಾಜಿ ಮಸಾಲ 1 ಸ್ಪೂನ್. ಇದನ್ನು ಹಾಕಿಕೊಳ್ಳುವುದರಿಂದ ಟೊಮಾಟೊ ರೈಸ್ ತುಂಬ ಚೆನ್ನಾಗಿ ಆಗುತ್ತದೆ. ಖಾರ 2 ಸ್ಪೂನ್. ಸ್ವಲ್ಪ ಉಪ್ಪು. ಗರಂ ಮಸಾಲ 1 ಸ್ಪೂನ್. ಧನಿಯಾ ಪುಡಿ 1 ಸ್ಪೂನ್. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಈಗ ಇದಕ್ಕೆ ರೈಸನ್ನು ಹಾಕಿಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಟೊಮಾಟೊ ರೈಸ್ ಬಾತ್ ಇನ್ನೂ ರುಚಿಯಾಗಲು ಇದರ ಮೇಲೆ ಸ್ವಲ್ಪ ಗೋಡಂಬಿಯನ್ನು ಫ್ರೈ ಮಾಡಿ ಹಾಕಿಕೊಳ್ಳಿ. ಈಗ ರುಚಿಯಾದ ಟೊಮಾಟೊ ರೈಸ್ ಬಾತ್ ಸವಿಯಲು ಸಿದ್ಧವಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಮರೆಯದೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ ಪೇಜ್ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರುತ್ತೇನೆ. ನಮಸ್ಕಾರ.